ಸಂದರ್ಭ ಏನಂದರೆ ಒಂದು ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ಯುನೈಟೆಡ್ ಆಸ್ಪತ್ರೆ ಬಗ್ಗೆ ಒಂದು 2 ನಿಮಿಷ ಹೇಳಲಿಕ್ಕೆ ಸಿಗುತ್ತೆ. ಸುಮಾರು 2012ನೇ ಇಸ್ವಿಯಿಂದ ಕಲಬುರಗಿಯ ಪ್ರಾಂತದಲ್ಲಿ ಒಂದು ತುರ್ತು ಚಿಕಿತ್ಸೆ ಕೇಂದ್ರವಾಗಿ ಪ್ರಾರಂಭಗೊಂಡಿದೆ. ಕಳೆದ 14 ವರ್ಷದಲ್ಲಿ ತುರ್ತು ಚಿಕಿತ್ಸೆಗೆ ಒಂದು ಮನೆ ಹೆಸರಾಗಿ ಯುನೈಟೆಡ್ ಆಸ್ಪತ್ರೆ ಕಲಬುರಗಿ ಜನರ ವಿಶ್ವಾಸ ಗಳಿಸಲಿಕ್ಕೆ ಸಕ್ಷಮ ಆಗಿದೆ ಅಂತ ನಾನು ಹೇಳಲಿಕ್ಕೆ ಚಾಗ್ತೀನಿ. ಯಾವುದೇ ತುರ್ತು ಸಂದರ್ಭ ಇರ್ಬೋದು, ಆಕ್ಸಿಡೆಂಟ್ ಕೇರ್ ಇರ್ಬೋದು, 6 ದಿನ ವಿಷಯ ಇರ್ಬೋದು, ಯಾವುದೇ ತುರ್ತು ಸಂದರ್ಭದಲ್ಲಿ ಯಾವ ಪೇಷಂಟ್ ಇಲ್ಲಿ ಬಂದರೆ ಸೊ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಇಲ್ಲೊಂದು ಒಂದು ಭರವಸೆ. 2021ರಲ್ಲಿ ನಾವು ಜಯನಗರ ಯುನೈಟೆಡ್ ಆಸ್ಪತ್ರೆಗೆ ಪ್ರಾರಂಭ ಮಾಡಿದ್ವಿ. ಇದು ಕೇವಲ 5 ಡಿಪಾರ್ಟ್ಮೆಂಟ್ ಹೊಂದಿರತಕ್ಕಂಥ ಒಂದು 50 ಖಾಸಗಿ ಸರ್ಜಿಕಲ್ ಸೆಂಟರ್. ಇಲ್ಲಿ ಕಳೆದ 4 ವರ್ಷದಲ್ಲಿ ಬಂದಿರತಕ್ಕಂಥ ಎಲ್ಲ ಪೇಷಂಟ್ಸು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅವರು ವಾಸಿಯಾಗಿ ಹೋಗಿರ್ತಕ್ಕಂಥ ಸಂದರ್ಭ ಅಷ್ಟೇ ಅಲ್ಲ, ಅವರು ಅತಿ ಸಂತೃಪ್ತವಾಗಿ ಅತಿ ಸಂತೋಷದಿಂದ ಈ ಆಸ್ಪತ್ರೆ ವಾಸಿಯಾಗಿ ಹೋಗಿರ್ತಕ್ಕಂಥ ಇಚ್ಛೆ ಪಡ್ತಾರೆ. ಈ ಒಂದು ಕಾರಣ ಇದಕ್ಕೆ ಪ್ರತಿಯೊಬ್ಬ ಆಸ್ಪತ್ರೆಯ ಸ್ಟಾಫ್ ಮತ್ತು ಓವರ್ ಅಂತ ಹೇಳ್ತಾರೆ. ಅಂದರೆ ಒಟ್ಟು ಮಧ್ಯದಲ್ಲಿ ಎಲ್ಲ ಪೇಷಂಟಿಗೆ ಸೀರಿಯಸ್ ಆಗಿ ನಮ್ಮ ವೈದ್ಯ ಮಿತ್ರ ಶಸ್ತ್ರಚಿಕಿತ್ಸೆಗಳ ವೈದ್ಯರಾಗಿರ್ಬೋದು, ಸೂಪರ್ ಸ್ಪೆಷಾಲಿಟಿ ವೈದ್ಯರಾಗಿರ್ಬೋದು, ಶಾಯಿ ವೈದ್ಯರಾಗಿರ್ಬೋದು, ಎಲ್ಲರೂ ಸೇರಿಕೊಂಡು ಪೇಷಂಟ್ ಕೇರ್ ಇಮ್ಮೆನ್ಸ್ ಲೆವೆಲ್ ಆಫ್ ಪೇಷಂಟ್ಸ್ ಪೇಷಂಟ್ಗಳಿಗೆ ತುಂಬ ಹೆಚ್ಚಿಂದ ಇದೆ. ಇದು ಗೂಗಲ್ ರಿವ್ಯೂಲ್ಲಿ ಕೆಲವರು ನೋಡ್ಬೋದು. ವಿಶೇಷವಾದ ಪೇಷಂಟ್ಸ್ ಏನು ಇಂಪಾರ್ಟೆಂಟ್ ಅಂದರೆ ಪೇಷಂಟು ಪೇಷಂಟ್ ವಾಸಿ ಆಗೋದಷ್ಟು ಎಲ್ಲರೂ ಫೋಕಸ್. ಒಂದು ಇವತ್ತು ಮಗು ಹೆಚ್ಚು ಇರ್ತಿದೆ, ಏನಂದರೆ ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ ಖರ್ಚು ಎಷ್ಟಾಗುತ್ತೆ ಅಂತ ಜನರಿಗೆ ಒಂದು ಆತಂಕ. ಎಲ್ಲರಿಗೂ ಕೂಡ ಮನೆಯಲ್ಲಿ ಯಾರಿಗೆ ತಂದೆ ಆಗಿದೆ, ತಾಯಿ ಆಗಿದೆ, ಮಕ್ಕಳಾಗಿದೆ, ಯಾಕೆ ಒಂದು ತುರ್ತು ಸಂದರ್ಭ ಬಂದಾಗ ಅವರಿಗೆ 2 ಥರದ್ದು ಆತಂಕ ಇರುತ್ತೆ. ಆತಂಕ ಅಂದರೆ ಒಂದು ಆ್ಯಂಸೈಟಿ ಅಂತ ನಮಗೆ ಒಳ್ಳೆ ಚಿಕಿತ್ಸೆ ಸಿಗುತ್ತಾ ಒಂದು, ಎರಡನೇದು ನಮ್ಮ ವೆಚ್ಚ ಖರ್ಚು ನಾವು ಅದನ್ನು ವಹಿಸ್ಕೊಂಡು ಹೋಗ್ಬೋದು. ಇದು ಎರಡೂ ಇದರದ್ದು ಒಂದು ರಿಸಲ್ಟ್, ಒಂದು ಸಂಗಮ ಮಾಡಿ ಒಂದು ಸಬ್ಸ್ಕ್ರಿಪ್ಷನ್ ಏನಂದರೆ ದಿವಸಕ್ಕೆ 10 ರೂಪಾಯಿ ಕಟ್ಟಿದರೆ 1 ವರ್ಷದಲ್ಲಿ ಆ ವರ್ಷದಲ್ಲಿ ಅವ್ರಿಗೆ ಏನೇ ತುರ್ತು ಸಂದರ್ಭ ಬಂದರೆ ನಾವು 1 ಕೋಟಿವರೆಗೂ ವೆಚ್ಚ ಆದರೆ ಅವರಿಗೆ ಒಂದೇ ಬಿಲ್ಲಿಂಗ್ ಮಾಡಿ ನಾವು ಅವರಿಗೆ ಒಳ್ಳೆ ಚಿಕಿತ್ಸೆ ಕೊಟ್ಟು ಡಿಸ್ಚಾರ್ಜ್ ಮಾಡಿ ಕಳಿಸಿ ಒಂದು ಪ್ರಯತ್ನಿಸಿದರೆ ಬೇಕಾಗಿರ್ತಕ್ಕಂಥ 2 ವಿಶೇಷತೆಗಳು. ಒಂದು ಇದು ಆಸ್ಪತ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂತ, ಆಸ್ಪತ್ರೆಯಲ್ಲಿ ಎಲ್ಲ ಲೇಟೆಸ್ಟ್ ಇಕ್ವಿಪ್ಮೆಂಟ್ ಇದೆಯೋ ಇಲ್ಲೋ, ಎಲ್ಲವೂ ಸಾಮಾನು ಇದೆಯೋ ಇಲ್ಲೋ ಅಂತ ಅದು ಒಂದು. ಎರಡನೇದು ಟ್ಯಾಲೆಂಟ್, ಒಂದು ಕೌಶಲ್ಯತೆ, ವೈದ್ಯರ ಕೌಶಲ್ಯ, ಪ್ಯಾರಾಮೆಡಿಕಲ್ ಸ್ಟಾಫ್ ಕೌಶಲ್ಯ. ಸೊ ಈ ಒಂದು ಕೌಶಲ್ಯತೆ ಇನ್ಫ್ರಾಸ್ಟ್ರಕ್ಚರ್ ಎರಡೂ ಸಂಗಮ ಇದ್ದಾಗ ನಾವು ಪ್ರಾಪರಾಗಿ ಹೋಗಿ ಚಿಕಿತ್ಸೆ ಕೊಡ್ತಾರೆ. ಇದರಲ್ಲಿ ಒಂದು ಹೆಚ್ಚಿನ ಮುಂದೆ ಏನಿಟ್ಟಿದೆ ಅಂದರೆ ಅವರಿಗೆ ಯಾವುದೇ ಥರದ್ದು ಆರ್ಥಿಕ ಆತಂಕ ಇರಬಾರದು. ಅವ್ರದ್ದು ಆರ್ಥಿಕ ಆತಂಕ ಒಂದು ಕಟ್ಟರೆ ಸಾಕು. ಇದು ಅಂದಾಗೇ ಈ ಒಂದು ಆಸ್ಪತ್ರೆ ಕೆಪಾಬಿಲಿಟೀಸಿಗೆ ಒಂದು ನ್ಯಾಯ ಸಿಗ್ದಂಗಾಗುತ್ತೆ ಅಂತ ಅನ್ಕೊಂತಾರೆ. ಈ ಆಸ್ಪತ್ರೆಗೆ ಇರೋದು ಜನರು ಬರಬೇಕು. ಆಸ್ಪತ್ರೆಯವರು ಅವ್ರಿಗೆ ಯಾವಾಗ ಆರೋಗ್ಯ ಅವಶ್ಯಕತೆ ಇರ್ತದೆ ಅವಾಗ ನಾವು ಅವರ ಹತ್ರ ಇರಲೇಬೇಕು. ಆಸ್ಪತ್ರೆಗೆ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಅವ್ರಿಗೆ ಜೊತೆ ನಾವು ಸ್ಪಂದಿಸಬೇಕು, ಅವರಿಗೆ ವಾಸಿ ಮಾಡಬೇಕು. ಸೊ ಈ ಒಂದು ಕಂಪ್ಲೀಟ್ ಬ್ಯಾಕ್ಗ್ರೌಂಡಲ್ಲಿ ಪ್ರೈವೇಟ್ ಸೆಕ್ಟರ್, ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅವರು ಆರ್ಥಿಕವಾದಂಥ ಅವ್ರ ಪ್ರೆಷರ್ ಬರಬಾರ್ದು ಅಂತ ಒಂದು ಸ್ಟೆಪ್ ನಾವು ತೊಗೊಂಡಿದ್ವಿ. ಸೊ ಈ ಒಂದು ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ನಿಮ್ಮೆಲ್ಲರ ಮೆಚ್ಚಿನ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ಸಾಂಕೇತಿಕವಾಗಿ ಚಾಲನೆ ನೀಡಿದರು. ನಾವು ತುಂಬ ಹೃದಯದಿಂದ ಧನ್ಯವಾದ ಇಚ್ಛೆ ಪಡ್ತೀವಿ. ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಬಂದಿದ್ದೀರಿ, ಮಾಧ್ಯಮ ನಾವೆಲ್ಲರಿಗೂ ಧನ್ಯವಾದ ಹೇಳ್ತಾ, ಈ ಒಂದು ಏನು ನಾವು ಹೆಜ್ಜೆ ಇಟ್ಟಿದ್ದೇವೆ ಇದು ಜನರ ಸಹಕಾರದಿಂದ, ಜನರ ವಿಶ್ವಾಸದಿಂದ ಇದು ಒಂದು ರಾಷ್ಟ್ರೀಯ ಕ್ರಾಂತಿಯಾಗಿ ಉದ್ಭವ ಆಗಬೇಕು ಅನ್ನೋ ಅನಿಸಿಕೆ. ಯಾಕಂದರೆ ಇದರಲ್ಲಿ ಎಲ್ಲರಿಗೂ ಗೆಲುವು ಇದೆ. ಆಸ್ಪತ್ರೆ ಸಂಸಾಧನೆಗಳು ಪಬ್ಲಿಕ್ಕಿಗೆ ಮುಟ್ಟುತ್ತೆ,
ಅದೇ ರೀತಿ ಪಬ್ಲಿಕ್ ಆರ್ಥಿಕವಾದಂಥ ಮೆಷರ್ ಅಭಿವೃದ್ಧಿ ಮಾಡಿದೆ. ಸೊ ಇದು ಎಲ್ರಿಗೂ ಒಂದು ಗೆಲುವು ಸಾಧಿರ್ತಕ್ಕಂಥ ಒಂದು ಸಂದರ್ಭ. ಈ ಒಂದು ಸಬ್ಸ್ಕ್ರಿಪ್ಷನ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ನಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ತುಂಬ Morning all of you, and it is a privilege to be having you all here for this event today. Today the United Hospitals is happy to announce the unveiling of a medical emergency subscription which comes at a cost of less than a cup of tea, that is rupees 10 and below. So this annual package which covers all medical emergencies like heart attack, road accidents, strokes, it covers or it unburdens the financial burden which or the financial shock which comes on a patient when such an emergency strikes. So it is to look after the emergencies of the community. The government is doing so much towards healthcare as the private healthcare industry. It is also our responsibility to contribute as much as possible towards the well-being of our community. So this effort of a low cost but a highly qualitative and a very advanced treatment option which will easily be available for all of us will go a long way in ensuring a lot of financial stress mitigation in the minds of the community. People can not only take this for their own self but also gift it to their near and dear ones and ensure that they remain safe during emergencies and contingencies. It is good for our partners, our delivery boys who are on the road, who are always under the risk of road accidents. It is good for our policemen who are always under stress. It is good for corporate employees who are always working from within very, very tight timelines in a very stressful life and therefore are not able to take care of their health. To ensure that their such emergencies are taken care in case, God forbid, if such an emergency arises, this package will go a long way. United Hospital Bangalore for last 4 years and United Hospital Gulbarga for last 12 years has been contributing immensely and has a very good reputation with a very excellent set of consultants and surgeons available here. So we are very happy to unveiling of this initiative by none other than Honorable Mr. D.K. Shivkumar, the Deputy Chief Minister of Karnataka, and it is our privilege to be that he was here himself to unveil this package and launch this package. Thank you so much for all your support. Thank you. Sir, this package only for 1 year or it will be continued It can be continued again. Thank you. ಇದು